ಆಪರೇಷನ್ ಸಿಂಧೂರ್ ಯಶಸ್ವಿಯಾದ ಹಿನ್ನೆಲೆಯಲ್ಲಿ ಸಿಂಧೂರ ವಿಜಯೋತ್ಸವ ಸಮಿತಿ ವತಿಯಿಂದ ಮೇ 23ರಂದು ಮಡಿಕೇರಿಯಲ್ಲಿ ಬೃಹತ್ ವಿಜಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಮಿತಿ ಸಂಚಾಲಕ ಕೆಕೆ ದಿನೇಶ್ ಕುಮಾರ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಅಂದು ಬೆಳಗ್ಗೆ 10:30 ಗಂಟೆಗೆ ಮಹದೇವಪೇಟೆಯ ಬನ್ನಿ ಮಂಟಪದಿಂದ ಗಾಂಧಿ ಮೈದಾನದವರೆಗೆ ತಿರಂಗ ಯಾತ್ರೆ ನಡೆಯಲಿದೆ. ಸುಮಾರು 300 ಅಡಿ ಉದ್ದದ ರಾಷ್ಟ್ರಧ್ವಜವನ್ನು ಹಿಡಿದು ಮೆರವಣಿಗೆ ಸಾಗಲಾಗುವುದು. ನಿವೃತ್ತ ಸೇನಾಧಿಕಾರಿಗಳು ಹಾಗೂ ಮಹಿಳೆಯರು ಮೆರವಣಿಗೆಯ ಮುಂಚೂಣಿಯಲ್ಲಿರಲಿದ್ದಾರೆ. ನಂತರ 11:30 ಗಂಟೆಗೆ ನಿವೃತ್ತ ಸೇನಾಧಿಕಾರಿ ಕರ್ನಲ್ ಚೋಂದಮ್ಮ ಅಧ್ಯಕ್ಷತೆಯಲ್ಲಿ ಜನಜಾಗೃತಿ ಸಭೆ ನಡೆಯಲಿದೆ ಎಂದ ಅವರು, ದೇಶಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಮನವಿ ಮಾಡಿದರು. ಪಹಲ್ಗಾಮ್ ಘಟನೆಗೆ ಆಪರೇಷನ್ ಸಿಂಧೂರ ಮೂಲಕ ದೇಶದ ಸೈನಿಕರು ತಕ್ಕ ಉತ್ತರ ನೀಡಿದ್ದಾರೆ. ಇದರಿಂದ ಪ್ರಪಂಚಕ್ಕೆ ಭಾರತದ ಶಕ್ತಿಯ ಅರಿವಾಗಿದೆ. ಅದರಂತೆ ನಮ್ಮ ಧೀರ ಸೈನಿಕರಿಗೆ ಕೃತಜ್ಞತೆ ಸಲ್ಲಿಸುವ ನಿಟ್ಟಿನಲ್ಲಿ ಸಿಂಧೂರ ವಿಜಯೋತ್ಸವ ಹಮ್ಮಿಕೊಳ್ಳಲಾಗಿದೆ. ವಾಹನಗಳ ನಿಲುಗಡೆಗೆ ನಗರದ ಆರ್ಎಂಸಿ ಯಾರ್ಡ್, ಕಾನ್ವೆಂಟ್ ಮೈದಾನ, ಖಾಸಗಿ ಬಸ್ ನಿಲ್ದಾಣದ ಸಮೀಪ ಹಾಗೂ ರಾಜಸೀಟ್ ಬಳಿ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದರು. ದೇಶದಲ್ಲಿ ಆಗ್ತಾ ಇರತಕ್ಕಂಥ ವಿದ್ಯಮಾನಗಳು ದೇಶದ ಪ್ರತಿಯೊಬ್ಬ ಪ್ರಜೆಗೂ ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ, ಅದಕ್ಕೆ ಸಂಬಂಧಪಟ್ಟಂತಹ ವಿವರಗಳು ಮಾಧ್ಯಮಗಳ ಮೂಲಕ ಎಲ್ಲರಿಗೂ ತಲುಪಿದೆ ಅಂತ ಅಂದ್ಕೊಳ್ತಾ ಇದ್ದೇನೆ. ಪಹಲ್ಗಾಮ್ನಲ್ಲಿ ಏನು ಧರ್ಮವನ್ನು ಗುರುತು ಮಾಡಿ ಒಂದು ಧರ್ಮದ ಅಥವಾ ಅನ್ಯ ಧರ್ಮದ ಪ್ರವಾಸಿಗರನ್ನ, ನಿರ್ದೋಷಿ ಯಾತ್ರಿಕರನ್ನ ಅವರ ಮನೆಯ ಸಣ್ಣ ಸಣ್ಣ 6 ವರ್ಷ, 5 ವರ್ಷ, 4 ವರ್ಷದ ಮಕ್ಕಳು ಮತ್ತು ಮಡದಿಯರ ಮುಂದೆ ಧರ್ಮವನ್ನು ಗುರುತು ಮಾಡಿ ಹತ್ಯೆ ಮಾಡಿದಂತಹ ಹೀನ ಕೃತ್ಯ ಈ ದೇಶದ ಏನು ನಾವು ನಮ್ಮ ದೇಶದ ಸಿಂಧೂರ ಅಂತ ಹೇಳ್ತೀವಿ, ಕಾಶ್ಮೀರ, ಅಲ್ಲಿ ಆ ಒಂದು ಅನಾಹುತ ನಡೆಯಿತು. ಸೊ ಇದರ ಹಿಂದೆ ನಮ್ಮ ನೆರೆ ದೇಶ ಅಂದರೆ ನಮ್ಮ ವೈರಿ ದೇಶ ಪಾಕಿಸ್ತಾನ ಇದರ ಹಿಂದೆ ಪೂರ್ಣ ಪ್ರಮಾಣದಲ್ಲಿ ಪ್ಲಾನ್ ಮಾಡಿ ಈ ಒಂದು ಭಯೋತ್ಪಾದನಾ ಕೃತ್ಯವನ್ನು ನಡೆಸಿದಂಥದ್ದು ಇಡೀ ಜಗತ್ತಿಗೆ ಜಾಹೀರಾಗಿರುವಂಥದ್ದು. ಅವರು ಇದಕ್ಕೆ ಪ್ಲಾನ್ ಮಾಡಿದ್ದಿರ್ಬೋದು, ಅಥವಾ ಅದಕ್ಕೆ ಬೇಕಾದಂತಹ ಸಂಪನ್ಮೂಲವನ್ನು ಕೊಟ್ಟಿದ್ದಿರ್ಬೋದು, ಅಥವಾ ಅದಕ್ಕೆ ಬೇಕಾದಂತಹ ಅವರದ್ದೇ ಮಿಲಿಟರಿ ಆಫೀಸರ್ಗಳನ್ನು ಭಯೋತ್ಪಾದನೆಗೋಸ್ಕರವೇ ಕಳಿಸಿರುವಂಥದ್ದಿರ್ಬೋದು. ಇದು ಎಲ್ಲವೂ ಸಾಕ್ಷಿ ಸಮೇತ ಭಾರತ ಸರ್ಕಾರ ಇದನ್ನು ಪ್ರೂವ್ ಮಾಡಿದೆ. ತಕ್ಷಣ ಈ ಘಟನೆ ಆದ ತಕ್ಷಣ ಇಡೀ ದೇಶದಲ್ಲಿ ಒಂದು ಅಭಿಪ್ರಾಯ ಬಂದಿದ್ದೇನೆಂದರೆ, ಪಾಕಿಸ್ತಾನವನ್ನು ಇಷ್ಟಕ್ಕೆ ಬಿಡಬಾರದು. ನಮ್ಮ ಮೇಲೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ಕಾರಣವನ್ನು ಕೆದಕಿ ನಮ್ಮ ಮೇಲೆ ಆಕ್ರಮಣವನ್ನು ಮಾಡ್ತದೆ. ನಮ್ಮ ಅಸ್ಮಿತೆಯನ್ನು ಪ್ರಶ್ನೆ ಮಾಡುವಂಥ ನಿಟ್ಟಿನಲ್ಲಿ ಇದರ ಪ್ರತಿಕ್ರಿಯೆ ಉಂಟು ಅಂತ ಹೇಳೋದನ್ನು, ಇದನ್ನು ಯಾವುದಾದ್ರೂ ರೀತಿಯಲ್ಲಿ ಇನ್ನು ಮುಂದಕ್ಕೆ ಇದರ ಕಡೆಗೆ ಅವರು ಆಲೋಚನೆಯನ್ನು ಕೂಡ ಮಾಡಬಾರದು ಅನ್ನುವ ದೃಷ್ಟಿಯಿಂದ ಅವರಿಗೆ ಸರಿಯಾದ ಉತ್ತರವನ್ನು ಕೊಡಬೇಕು ಅನ್ನುವಂತಹ ಒಂದು ಅಭಿಪ್ರಾಯ ಇಡೀ ದೇಶದ ಜನರದ್ದಾಗಿತ್ತು. ಇದರಲ್ಲಿ ಪಕ್ಷ ಭೇದ, ಜಾತಿ ಭೇದ, ಧರ್ಮ ಭೇದ ಇಲ್ಲದೆ ಎಲ್ಲರೂ ಒಂದೇ ಅಭಿಪ್ರಾಯವನ್ನು ಸಮಾಜದ ಮುಂದೆ ಇಡ್ತಾರೆ. ಸೊ ಇದಕ್ಕೆ ಸ್ಪಂದನೆ ರೀತಿಯಲ್ಲಿ ನಮ್ಮ ಭಾರತ ಸರ್ಕಾರ ಹಾಗೂ ಸೇನೆ ನಿರ್ಣಯ ತೆಗೆದುಕೊಂಡು ಭಾರತ ಸರ್ಕಾರ ಸೇನೆಗೆ ಸಂಪೂರ್ಣ ಸ್ವಾಯತ್ತೆಯನ್ನು ಕೊಟ್ಟು ಈ ದಮನಕಾರಿ ನೀತಿಯ ಪಾಕಿಸ್ತಾನಕ್ಕೆ ಪಾಠ ಕಲಿಸಬೇಕು ಅನ್ನೋ ದೃಷ್ಟಿಯಿಂದ ಒಂದು ಆಲೋಚನೆಯನ್ನು ಮಾಡ್ತದೆ. ಅದಾದಮೇಲೆ ರಾಜತಾಂತ್ರಿಕವಾದಂತಹ ಮೊದಲನೇ ಹಂತದಲ್ಲಿ ನಾವೇನು ನೇರವಾಗಿ ಹೇಳಿದ ದಿನ ಮಾಡಿದ ದಿನವೇ ಮಿಸೈಲ್ ಅಟ್ಯಾಕ್ ಮಾಡಿಲ್ಲ, ಅಥವಾ ಬ್ರಹ್ಮೋಸ್ನ ಬಿಟ್ಟಿಲ್ಲ, ಅಥವಾ ಡ್ರೋನ್ ಬಿಟ್ಟಿಲ್ಲ. ಆದರೆ ನಾವು ಹಂತ ಹಂತವಾಗಿ ಅವರ ಮೇಲೆ ಆಕ್ರಮಣವನ್ನು ಪ್ರಾರಂಭ ಮಾಡುತ್ತೆ ಭಾರತ ಸರ್ಕಾರ. ಸಮಿತಿ ಸದಸ್ಯ ಪುದಿಯೊಕಡ ರಮೇಶ್ ಮಾತನಾಡಿ, ಸಿಂಧೂರ ವಿಜಯೋತ್ಸವ ಕಾರ್ಯಕ್ರಮಕ್ಕೆ ಪೊನ್ನಂಪೇಟೆಯಿಂದ ನೂರಾರು ಸಂಖ್ಯೆಯಲ್ಲಿ ರಾಷ್ಟ್ರಭಕ್ತ ಯುವಕರು ಬೈಕ್ ಜಾಥಾ ಮೂಲಕ ವಿರಾಜಪೇಟೆ ಮಾರ್ಗವಾಗಿ ಮಡಿಕೇರಿಗೆ ಆಗಮಿಸಲಿದ್ದಾರೆ ಎಂದರು. ಪೊನ್ನಂಪೇಟೆ ತಾಲೂಕಿನಿಂದ ಗೋಣಿಯಪ್ಪದಿಂದ ಬೈಕ್ ಜಾಥಾ ನೂರಾರು ಸಂಖ್ಯೆಯ ಭಕ್ತರು ಬೈಕ್ನ ಮೂಲಕ ವಿರಾಜಪೇಟೆಗೆ ಬಂದು, ವಿರಾಜಪೇಟೆಯಲ್ಲಿ ಸಹ ರಾಷ್ಟ್ರಭಕ್ತರು ಬೈಕ್ ಜಾಥಾದಲ್ಲಿ ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಅವರು ಬರ್ತಾ ಇದ್ದಾರೆ. ನಮ್ಮ ಉದ್ದೇಶ ಒಂದೇ, ಭಯೋತ್ಪಾದನೆ
ಇಲ್ಲಿವರೆಗೂ ಏನು ನಮ್ಮ ದೇಶದ ಪ್ರಧಾನಮಂತ್ರಿ ಹೇಳಿದರು ಬುಡ ಸಮೇತ ಅದನ್ನು ಕಿತ್ತಾಗಬೇಕಂತ ಆ ಹೋರಾಟಕ್ಕೆ ನಮ್ಮ ಸಂಪೂರ್ಣ ಬೆಂಬಲವನ್ನು ಸಹ ನಾವು ಕೊಡ್ತಾ ಇದ್ದೀವಿ. ಈ ಒಂದು ವಿಷಯದಲ್ಲಿ ನಾವು ಖುಷಿ ಪಡೋದೇನಂತಂದರೆ ನಮ್ಮ ಮಾಜಿ ಸೈನಿಕರು ಸಹ ನಾವು ಯುದ್ಧಕ್ಕೆ ಹೋಗ್ಲಿಕ್ಕೆ ನಾವು ಸಿದ್ಧ ಅಂತ ಹೇಳ್ಬಿಟ್ಟು ಮೊನ್ನೆ ಅವರು ಪತ್ರಿಕಾಗೋಷ್ಠಿ ನಡೆಸಿದ್ದಾರೆ. ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಕೈ ಜೋಡಿಸ್ತಿದ್ದಾರೆ. ಒಂದು ತುಂಬ ಒಂದು ಹೆಮ್ಮೆಯ ವಿಷಯ. ಯಾಕೆಂದರೆ ಕೊಡಗು ಯಾವತ್ತೂ ಒಂದು ದೇಶಭಕ್ತರ ಪರವಾಗಿ ನಿಲ್ಲುವಂಥ ಒಂದು ಜಿಲ್ಲೆ, ಪುಟ್ಟ ಜಿಲ್ಲೆ ಆದರೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೈನಿಕರನ್ನು ಕೊಟ್ಟಂತಹ ಜಿಲ್ಲೆ. ಇಂಥ ಒಂದು ಸಂದರ್ಭದಲ್ಲಿ ಮಾಜಿ ಸೈನಿಕರು ಸದಸ್ಯ ವಿಕೆ ಲೋಕೇಶ್ ಮಾತನಾಡಿ, ಕೊಡಗಿನ ಜನತೆ ದೇಶಭಕ್ತರಾಗಿದ್ದು ರಾಜಕೀಯ ರಹಿತವಾಗಿ ಪ್ರತಿಯೊಂದು ಮನೆಯಿಂದ ದೇಶಾಭಿಮಾನಿಗಳು ಪಾಲ್ಗೊಂಡು ಕಾರ್ಯಕ್ರಮಕ್ಕೆ ಕೈಜೋಡಿಸಬೇಕೆಂದು ಮನವಿ ಮಾಡಿದರು. ಪ್ರತಿ ಮನೆಯಿಂದಲೂ ಕೂಡ ಒಬ್ಬೊಬ್ಬರಾದರೂ ಕನಿಷ್ಠ ಭಾಗವಹಿಸಬೇಕು ಈ ಕಾರ್ಯಕ್ರಮದಲ್ಲಿ. ಎಲ್ಲ ರಾಷ್ಟ್ರಭಕ್ತರು ಕೂಡ ಇದರಲ್ಲಿ ಭಾಗವಹಿಸಬೇಕು. ಈ ದೇಶದ ಸೈನಿಕರಿಗೆ ಗೌರವವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಸಿಂಧೂರ ವಿಜಯೋತ್ಸವ ಸಮಿತಿ ಕಾರ್ಯೋನ್ಮುಖವಾಗಿದೆ. ಹಾಗೆಯೇ ತಮ್ಮ ಮುಖಾಂತರ ಒಂದು ವಿನಂತಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಯಾರಿಗೆ ಯಾವ ಮನೆಗೆ ತಲುಪಿಲ್ಲ ಸಮಿತಿಯ ಸದಸ್ಯರು ಅಂತ ಹೇಳಿ ಯಾರು ಕೂಡ ಹಿಂದೆ ನಿಲ್ಲದೆ ಕೊಡಗಿನ ಜನತೆ ದೇಶಭಕ್ತರಿದ್ದಾರೆ ವಿಶೇಷವಾಗಿ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಮಾಧ್ಯಮ ಇದೇ ಒಂದು ಕರೆ ಅಂತ ಭಾವಿಸಿ ಪ್ರತಿಯೊಬ್ಬರು ಕೂಡ ಪ್ರತಿ ಕುಟುಂಬದಿಂದ ಕೂಡ ಒಬ್ಬರು ರಾಜಕೀಯ ರಹಿತವಾಗಿರುವಂಥ ಒಂದು ಸೈನಿಕರಿಗೆ ದೇಶ ಉಳಿದ್ರೆ ನಾವೆಲ್ಲರೂ ಕೂಡ ಉಳಿಯುವಂಥದ್ದು. ಹಾಗಾಗಿ ಆ ಸೈನಿಕರಿಗೆ ಗೌರವ ಕೊಡುವಂಥದ್ದು, ಒಂದು ವಿಜಯೋತ್ಸವವನ್ನು ನಾವು ಆಚರಿಸುವ ಮುಖಾಂತರ ಅವರಿಗೆ ಗೌರವ ಕೊಡುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಕೂಡ ಆಗಿದೆ. ಹಾಗಾಗಿ ಪ್ರತಿಯೊಬ್ಬರು ಸುದ್ದಿಗೋಷ್ಠಿಯಲ್ಲಿ ಸಮಿತಿ ಸದಸ್ಯ ಅಜಿತ್ ಕುಕ್ಕೇರ ಹಾಜರಿದ್ದರು.